ಇವತ್ತು RCB ಫೈನಲ್ ಮ್ಯಾಚ್ ಈ ರೀತಿ ಆಡ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಯ್ ಎಲ್ಲರಿಗೂ, ನಾನು ನಿನ್ನ ತಾಳಿಕೋಟಿ ಹುಡುಗಿ ಪ್ರಿಯಾ. ಇವತ್ತಿನ ಬ್ಲಾಗ್ ಬಂದು ನನಗಂತೂ ವೆರಿ ಸ್ಪೆಷಲ್. ಏನಪ್ಪ ಅಂದ್ರೆ ಇವತ್ತು RCB ಫೈನಲ್ ಮ್ಯಾಚ್ ಐತಿ. ಬೇಗನೆ ನಾಷ್ಟ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಜಲ್ದಿನೇ ಮುಗಿಸ್ತಾ ಇದ್ದೆ, ಯಾಕಂದ್ರೆ ಸಾಯಂಕಾಲ ಫೈನಲ್ ಮ್ಯಾಚ್ ಐತಿ ಅಂತ ಹೇಳಿ. ನಮ್ಮ RCB ಹೋದ ವರ್ಷನೂ ಫೈನಲ್ ಗೆದ್ದಿತ್ತು, ಈ ವರ್ಷನೂ ಫೈನಲ್ ಬಂದದ. ಗೆದ್ದೇ ಗೆಲ್ತದನ್ನ ಕಾನ್ಫಿಡೆನ್ಸ್ ಅಂತೂ ನನಗಂತೂ ಐತಿ. ನಾನು ಜಾಸ್ತಿ ದೇವ್ರ ಹತ್ರ ಏನೂ ಕೇಳ್ಕೊಳಲ್ಲ, ಆದ್ರೆ ಇವತ್ತು ಕೇಳ್ಕೊಂಡಿನಿ RCB ಫೈನಲ್ ಗೆದ್ದೇ ಗೆಲ್ಬೇಕಂತ ಹೇಳಿ. CSKದವರು ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿ ಗೆದ್ದಿದ್ರು. ಹಾಗೆ RCB ಅವ್ರ ರೆಕಾರ್ಡ್ ಮುರಿಬೇಕಂತ ಹೇಳಿ ಈ ವರ್ಷ RCB ಗೆಲ್ಬೇಕಂತ ಹೇಳಿ ನಾನು ದೇವರೊಳಗೆ ಬೇಡ್ಕೊಂಡೆ. ಹೊಸ ಇತಿಹಾಸಕ್ಕೆ ಕೋಟಿ ಕಣ್ಣುಗಳು ಕಾಯುತ್ತಿವೆ. RCB ಅಂದ್ರ ಅದೊಂದು ಜಸ್ಟ್ ಟೀಮ್ ಅಲ್ಲ, ಅದು ಎಲ್ಲ ಕರ್ನಾಟಕದ ಕನ್ನಡಿಗರ ಎಮೋಷನಲ್. ಅದು ನಾನು ಓಲ್ಡ್ ವಿಡಿಯೋ ಒಳಗೆ ನಾನು ಹೇಳಿದ್ದೆ ಇನ್ ಮುಂದೆ ವಾಯ್ಸ್ ಕೊಡಲ್ಲ ಅಂತ ಹೇಳಿ. ಆದ್ರೆ ಪರ್ಸನಲ್ ಆಗಿ ಎಲ್ಲರೂ ನನ್ಗೆ ವಾಯ್ಸ್ ಕೊಡಿ ಅಕ್ಕ ಅಂತೇಳಿ ಕಮೆಂಟ್ ಮಾಡಿದ್ರು, ಅದಕ್ಕೆ ವಾಯ್ಸ್ ಕೊಡ್ತಿದ್ದೀನಿ. ಗುಜರಾತ್ ಅವ್ರ ಬ್ಯಾಟಿಂಗ್ ಆಡೋದು ನೋಡಿ ನಾನಂತರೂ ಅನ್ಕೊಂಡ್ಬಿಟ್ಟೆ RCB ಪಕ್ಕ ಇವತ್ತು ಗೆದ್ದೇ ಗೆಲ್ತದ ಅಂತ ಹೇಳಿ. ಅರ್ಥ ಆಯ್ತು ಅನ್ಸುತ್ತೆ. ಬೇರೆ ಟೀಮ್ನವರು ಅವ್ರವ್ರ ಟೀಮ್ಗಳಿಗೆ ಸಪೋರ್ಟ್ ಮಾಡ್ತಾರ, ಆಮೇಲೆ ಸ್ಟೇಟಸ್ನು ಹಾಕ್ತಾರ. ಆದ್ರೆ ನಮ್ಮ RCB ತಂಡಕ್ಕೆ ನಮ್ಮ ಕನ್ನಡಿಗರು ಹಂಗ್ ಮಾಡಲ್ಲ. ಎಲ್ಲಾ ದೇವಸ್ಥಾನಕ್ಕೂ ಪಾದಯಾತ್ರೆ ಮಾಡ್ತಾರ, ಉರುಳು ಸೇವೆ ಮಾಡ್ತಾರ, ಅರ್ಚನೆ ಮಾಡಿಸ್ತಾರ, ಇನ್ನೂ ಬಹಳಷ್ಟು ಮಾಡ್ತಾರ. ನನ್ಗೆ ಹೇಳಕ್ ಆಗಲ್ಲ, ಹೇಳಲಾರ್ದಷ್ಟುನು RCB ಮ್ಯಾಗ ಎಲ್ಲರಿಗೂ ಅಭಿಮಾನ ಐತಿ. ಈ ಮೊಮೆಂಟ್ ನೋಡಕ್ಕೆ ನಾನು ಕಾಯ್ತಾ ಇದ್ದೆ ಇಷ್ಟೊತ್ತ ನಾನು.